ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ HK ರಿಲೇಟೆಡ್ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆಲ್ಲ ಈ ಒಂದು ಕ್ವಶನ್ ಪೇಪರ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಡಿಸ್ಕ್ರಿಪ್ಟಿವ್ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಇರುತ್ತೆ. ಸೊ ಡಿಸ್ಕ್ರಿಪ್ಟಿವ್ ಅಂತ ಅಂದ್ರೆ ರೈಟಿಂಗ್ ಅಲ್ಲಿ ಇರುತ್ತೆ, ಅದಕ್ಕೋಸ್ಕರ ತುಂಬಾನೇ ಟಫ್ ಇರುತ್ತೆ ಆ ಒಂದು ಎಕ್ಸಾಮ್ಸ್. 50 ಮಾರ್ಕ್ಸ್ ತೆಗಿಲೇಬೇಕು, ಪಾಸಿಂಗ್ ಮಾರ್ಕ್ಸ್ ಬೇಕು ಅಂತಂದ್ರೆ ನಾವು ನೆಕ್ಸ್ಟ್ ಎಲಿಜಿಬಲ್ ಆಗಬೇಕು ಅಂತಂದ್ರೆ ಸೊ ಈ ಒಂದು ಕ್ವಶನ್ ಪೇಪರ್ನ ನಾವು ಕ್ವಿಕ್ ಆಗಿ ಅನಲೈಸ್ ಮಾಡೋದ್ರಿಂದ ನಮಗೆ ಆ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ಸ್ಗೆ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡ್ಕೊಬರೋಣ. ಸಾಮಾನ್ಯ ಕನ್ನಡ ಕ್ವಶನ್ ಪೇಪರ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಸೂಚನೆ ಕೊಟ್ಟಿದ್ದಾರೆ. ಈ ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 1, 9 ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಮಾನಾರ್ಥಕ ಪದ ಇಲ್ಲಿ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಸಮಾನಾರ್ಥಕ ಪದಗಳು ಇದಕ್ಕೆ ಒಂದು ಎಕ್ಸಾಂಪಲ್ ಪ್ರತಿ ಸಲನು ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮೀನ್ ಎಂದರೆ ಅನ್ನೋದು ಎಕ್ಸಾಂಪಲ್, ಅದಕ್ಕೆ ರೈಟ್ ಸಮಾನಾರ್ಥಕ ಪದ ಹೊಳೆಯುವಾಗುತ್ತೆ. ಅದೇ ತರ ಕ್ವಶನ್ಸ್ ನ ನೋಡ್ಕೊಂಡು ಹೋಗೋಣ. ಒಲುಮೆ ಎಂದರೆ ಅದರ ಸಮಾನಾರ್ಥಕ ಪದ ಏನು ಅಂತ ಕೊಟ್ಟಿದ್ದಾರೆ. ಒಲುಮೆ ಎಂದರೆ ಅದೊಂದು ಪ್ರೀತಿ ಆಗುತ್ತೆ, ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪ್ರೀತಿ. ನೆಕ್ಸ್ಟ್ ಕೌಸ್ತುಭ ದರ ಎಂದರೆ ಅದರ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಕೌಸ್ತುಭ ದರ ಅಂದರೆ ವಿಷ್ಣು ಆಗುತ್ತೆ. ಆನ್ಸರ್ 2 is ರೈಟ್. ಕೌಸ್ತುಭ ದರ ಅಂದರೆ ವಿಷ್ಣು. ನೆಕ್ಸ್ಟ್ ಗಡಸು ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಗಡಸು ಎಂದರೆ ಹಸು ಆಗುತ್ತೆ. ನೆಕ್ಸ್ಟ್ ಒಂದು ಬಾನ್ ಎಂದರೆ ಅದರ ಸಮಾನಾರ್ಥಕ ಪದ ಏನು ಅಂತ ಅಂದ್ರೆ ಆಕಾಶ ಆಗುತ್ತೆ. ಬಾನ್ ಎಂದರೆ ಆಕಾಶ. ಕರುಳು ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಕರುಳಿಗೆ 4 ಸಮಾನಾರ್ಥಕ ಪದ ಕೊಟ್ಟಿದ್ದಾರೆ. ಇದು ಕನ್ಫ್ಯೂಷನ್ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕೀದಲು ಆಗುತ್ತೆ. ಕರುಳು ಅಂದ್ರೆ ಕೀದಲು. ನೆಕ್ಸ್ಟ್ ಕರಿಮುಖ ಎಂದರೆ ಅಂತ ಕೊಟ್ಟಿದ್ದಾರೆ. ಕರಿಮುಖ ಎಂದರೆ ಅದಕ್ಕೆ ಮೀನಿಂಗು ಅಥವಾ ಸಮಾನಾರ್ಥಕ ಪದ ಕಪ್ಪು ಮುಖದವನು, ಕೋತಿ, ಆನೆ, ಗಣಪತಿ ಅಂತ ಇದೆ. ಕರಿಮುಖ ಎಂದರೆ ಗಣಪತಿ. ನೆಕ್ಸ್ಟ್ ಒಂದು ಬೆನ್ನೀರು ಎಂದರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಬೆನ್ನೀರು ಎಂದರೆ ಏನು? ಅದರ ಸಮಾನಾರ್ಥಕ ಪದ ಅಂದ್ರೆ ಬಿಸಿ ನೀರು. ನೆಕ್ಸ್ಟ್ ಭ್ರಮರ ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಭ್ರಮರ ಎಂದರೆ ದುಂಬಿ. ನೆಕ್ಸ್ಟ್ ಒಂದು ಕೇತನ ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಕೇತನ ಎಂದರೆ ಅದರ ಮೀನಿಂಗ್ ಅಥವಾ ಸಮಾನಾರ್ಥಕ ಪದ ಬಾವುಟ. ಕೇತನ ಎಂದರೆ ಬಾವುಟ. ನೋಡಿ ಇಲ್ಲಿವರೆಗೂ ಸಮಾನಾರ್ಥಕ ಪದಗಳನ್ನ ಕೊಟ್ಟಿದ್ರು, ಅದಕ್ಕೆ ಆನ್ಸರ್ ಸಹ ನಾನು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳ ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಿಂದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಪೋಸಿಟ್ ವರ್ಡ್ಸ್ ನ ಕೇಳಿದ್ದಾರೆ. ನೋಡೋಣ ಎಕ್ಸಾಂಪಲ್. ತೆಂಕಣ ಅದಕ್ಕೆ ಆಪೋಸಿಟ್ ವರ್ಡ್ ಏನು ಅಂತ ಅಂದ್ರೆ ಸೊ ಅದಕ್ಕೆ ರೈಟ್ ಆನ್ಸರ್ ಬಡಗಣ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನ ನೋಡೋಣ. ಆದಿ ಅಂತ ಅಂದ್ರೆ ಅದಕ್ಕೆ ಆಪೋಸಿಟ್ ವರ್ಡ್ ಅಂತ್ಯ ಆಗುತ್ತೆ. ಆದಿ ಅಂದ್ರೆ ಅಂತ್ಯ. ನಿರ್ಗಮನ ಬಂದ್ಬಿಟ್ಟು ಇದ್ರ ಆಪೋಸಿಟ್ ವರ್ಡ್ ಯಾವುದು ಅಂತ ಅಂದ್ರೆ ಆಗಮನ. ನಿರ್ಗಮನದ ಆಪೋಸಿಟ್ ವರ್ಡ್ ಯಾವುದು ಅಂತ ಅಂದ್ರೆ ಆಗಮನ. ನೆಕ್ಸ್ಟ್ ಸೃಷ್ಟಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಅಂದ್ರೆ ಲಯ. ಸೃಷ್ಟಿಗೆ ವಿರುದ್ಧಾರ್ಥಕ ಪದ ಲಯ ಆಗುತ್ತೆ. ನೆಕ್ಸ್ಟ್ ಪ್ರೀತಿ ಅಂತ ಕೊಟ್ಟಿದ್ದಾರೆ. ಪ್ರೀತಿಗೆ ಆಪೋಸಿಟ್ ವರ್ಡ್ ಯಾವುದು ಅಂತ ಅಂದ್ರೆ ದ್ವೇಷ ಆಗುತ್ತೆ. ನೆಕ್ಸ್ಟ್ ಆತಂಕಗೆ ಆಪೋಸಿಟ್ ವರ್ಡ್ ಅಥವಾ ವಿರುದ್ಧಾರ್ಥಕ ಪದ ನಿರಾತಂಕ ಆಗುತ್ತೆ. ಆಪೋಸಿಟ್ ವರ್ಡ್ ಯಾವುದು ಅಂತ ಅಂದ್ರೆ ನಿರಾತಂಕ. ನೆಕ್ಸ್ಟ್ ಹಿಗ್ಗು. ಹಿಗ್ಗು ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಬಂದ್ಬಿಟ್ಟು ಕುಗ್ಗು ಆಗುತ್ತೆ. ಹಿಗ್ಗು ಅಂದ್ರೆ ಕುಗ್ಗು. ನೆಕ್ಸ್ಟ್ ಶ್ವೇತ ಅಂತ ಕೊಟ್ಟಿದ್ದಾರೆ. ಈ ಒಂದು ಶ್ವೇತ ಅನ್ನೋದಕ್ಕೆ ಆಪೋಸಿಟ್ ವರ್ಡ್ ಏನು ಅಂತ ಅಂದ್ರೆ ಕೃಷ್ಣ ಅಥವಾ ಕರಿಯ ಎರಡು ಕೂಡ ಆಗುತ್ತೆ. ಕೀ ಆನ್ಸರ್ ಅಲ್ಲಿ ಕೃಷ್ಣ ಮತ್ತು ಕರಿಯ ಅಂತ ಎರಡು ಕೂಡ ಕೊಟ್ಟಿದ್ದಾರೆ. ಇದು KPSC ನಡೆಸಿರುವಂತ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಹಂಗಾಗಿ ಈ ಒಂದು ಕ್ವಶನ್ ಪೇಪರ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಕೃಷ್ಣ ಅಂತ ಅಂದ್ರೆ ಶ್ವೇತ ಅಂತ ಅಂದ್ರೆ ಕೃಷ್ಣ ಅಥವಾ ಕರಿಯ ಎರಡು ಕೂಡ ಕೊಟ್ಟಿದ್ದಾರೆ. ಸೊ ನಾನು ಹಂಗಾಗಿ ಎರಡನ್ನೂ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ನಾಕಾಗೆ ಆಪೋಸಿಟ್ ವರ್ಡ್ ಅಥವಾ ವಿರುದ್ಧಾರ್ಥಕ ಪದ ಯಾವುದು ಅಂತ ಅಂದ್ರೆ ನರಕ. ನಾಕ ಅಂದ್ರೆ ನರಕ. ನೆಕ್ಸ್ಟ್ ಒಂದು ಸೂಚನೆಗಳು ಅಂತ ಕೊಟ್ಟಿದ್ದಾರೆ. ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅವುಗಳ ಮುಂದೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನುಡಿಗಟ್ಟಿನ ಅರ್ಥನ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಬೆಣ್ಣೆ ಹಚ್ಚು ಅನ್ನೋದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬೆಣ್ಣೆ ಹಚ್ಚು ಅನ್ನೋದಕ್ಕೆ ಏನು ಅಂತ ಅಂದ್ರೆ ಹೊಗಳುವುದು ಆಗುತ್ತೆ. ಅದರ ಒಳ ನುಡಿಗಟ್ಟಿನ ಅರ್ಥ ಏನು ಅಂತ ಅಂದ್ರೆ ಹೊಗಳುವುದು.
ಇವಾಗ ನೋಡಿ ನುಡಿಗಟ್ಟಿನ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ವಶನ್ಸ್ ನ ನೋಡೋಣ. ಎರಡು ನಾಲಿಗೆ ಅಂತ ಕೊಟ್ಟಿದ್ದಾರೆ. ಎರಡು ನಾಲಿಗೆಯ ನುಡಿಗಟ್ಟಿನ ಅರ್ಥ ಏನು ಅಂತ ಅಂದ್ರೆ ಸುಳ್ಳಾಡುವುದು, ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಮೂಗು ತೂರಿಸು ಅಂತ ಕೊಟ್ಟಿದ್ದಾರೆ. ಮೂಗು ತೂರಿಸಿಗೆ ಸೊ ಅದೊಂದು ನುಡಿಗಟ್ಟು. ಆ ನುಡಿಗಟ್ಟಿನ ಅರ್ಥ ಏನು ಅಂತ ಅಂದ್ರೆ ಅನಗತ್ಯವಾಗಿ ಮಧ್ಯೆ ಪ್ರವೇಶಿಸುವುದು. ಈ ಒಂದು ನುಡಿಗಟ್ಟಿನ ಅರ್ಥ ಅನಗತ್ಯವಾಗಿ ಮಧ್ಯೆ ಪ್ರವೇಶಿಸುವುದು. ನೆಕ್ಸ್ಟ್ ಒನ್ನು ಬಾಲ ಬಿಚ್ಚು ಅಂತ ಕೊಟ್ಟಿದ್ದಾರೆ. ಬಾಲ ಬಿಚ್ಚು ಅಂತ ಅಂದ್ರೆ ತೊಂದರೆ ಉಂಟು ಮಾಡುವುದು ಆಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ತೊಂದರೆ ಉಂಟು ಮಾಡುವುದು. ನೆಕ್ಸ್ಟ್ ಟೋಪಿ ಹಾಕು ಅಂತ ಅಂದ್ರೆ ಮೋಸ ಮಾಡುವುದು. ನೆಕ್ಸ್ಟ್ ಮೊಸಳೆ ಕಣ್ಣೀರು ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ನುಡಿಗಟ್ಟಿನ ಅರ್ಥ ಏನು ಅಂತ ಅಂದ್ರೆ ಕಪಟ ದುಃಖ. ಮೊಸಳೆ ಕಣ್ಣೀರು ಅಂತ ಅಂದ್ರೆ ಕಪಟ ದುಃಖ. ನೆಕ್ಸ್ಟ್ ಒನ್ನು ಕಾಲು ಕೀಳು ಅಂತ ಕೊಟ್ಟಿದ್ದಾರೆ ನುಡಿಗಟ್ಟು. ಓಡಿ ಹೋಗು. ನೋಡಿ ಕಾಲ್ ಕಿತ್ತ ಅಂತ ಹೇಳ್ತಾ ಇರ್ತಾರಲ್ಲ, ಸೊ ಅದು ನುಡಿಗಟ್ಟಿನ ಅರ್ಥ ಏನು ಅಂತ ಅಂದ್ರೆ ಓಡಿ ಹೋಗು. ನೆಕ್ಸ್ಟ್ ಒನ್ನು ಕೈ ಕೊಡು ಅಂತ ಇದೆ. ಕೈ ಕೊಡು ಅಂತ ಅಂದ್ರೆ ಸೊ ಮೋಸ ಮಾಡು, ಕೈ ಕೊಟ್ರು ಅವರು ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ನುಡಿಗಟ್ಟಿನ ಅರ್ಥ ಮೋಸ ಮಾಡು ಅಂತ. ಮುಖಕ್ಕೆ ಮಂಗಳಾರತಿ ಎತ್ತು ಅಂತ ಇಲ್ಲಿದೆ ನುಡಿಗಟ್ಟು. ಈ ನುಡಿಗಟ್ಟಿನ ಅರ್ಥ ಏನು ಅಂತ ಅಂದ್ರೆ ಅವಮಾನ ಮಾಡು. ಆಪ್ಷನ್ 3 ಕರೆಕ್ಟ್. ಮುಖಕ್ಕೆ ಮಂಗಳಾರತಿ ಎತ್ತು ಅಂತ ಅಂದ್ರೆ ಅವಮಾನ ಮಾಡು. ನೆಕ್ಸ್ಟ್ ಒನ್ನು ಆಕಾಶಕ್ಕೆ ಏಣಿ ಹಾಕು ಅಂತ ಇದೆ. ಆಕಾಶಕ್ಕೆ ಏಣಿ ಹಾಕು ಅಂತ ಅಂದ್ರೆ ದೊಡ್ಡ ಏಣಿ ಹಾಕು, ಕಾಮನ ಬಿಲ್ಲು, ಮೋಡಗಳ ರಾಶಿ, ಕೈಗೂಡೋದಕ್ಕೆ ಪ್ರಯತ್ನಿಸುವಂತ ಇದೆ. ಸೊ ಆಕಾಶಕ್ಕೆ ಏಣಿ ಹಾಕಕ್ಕಾಗುತ್ತಾ? ಇಲ್ಲ ತಾನೆ. ಅದೇ ರೀತಿ ನಮ್ಗೆ ಏನು ಆಗಲ್ಲ ಅಂದ್ರೆ ಏನು ಕೈಗೂಡೋದಕ್ಕೆ ನಾವು ಪ್ರಯತ್ನಿಸಬಾರದು ಅಂತ ಇಲ್ಲಿ ಈ ನುಡಿಗಟ್ಟಿನ ಅರ್ಥ ಆಗುತ್ತೆ. ಆಕಾಶಕ್ಕೆ ಏಣಿ ಹಾಕು ಅಂದ್ರೆ ಕೈಗೂಡೋದಕ್ಕೆ ಪ್ರಯತ್ನಿಸು. ನೆಕ್ಸ್ಟ್ ಒನ್ನು ರಾಮಬಾಣ ಅಂತ ಇದೆ. ರಾಮಬಾಣದ ನುಡಿಗಟ್ಟಿನ ಅರ್ಥ ಬಂದ್ಬಿಟ್ಟು ಸರಿಯಾದ ಉಪಾಯ. ರಾಮಬಾಣ ಬಿಟ್ಬಿಟ್ರು ಇವರು ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟು ನಮ್ಗೊಂದು ಉಪಾಯ ಕೊಟ್ಟರು ಅಂತಾರಲ್ಲ, ಸೊ ಹಂಗಾಗಿ ರಾಮಬಾಣ ಅಂತ ಅಂದ್ರೆ ಸರಿಯಾದ ಉಪಾಯ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದವುಗಳ ಗುಂಪಿಗೆ ಸೇರುವುದಿಲ್ಲ ಅಂತಹ ಪದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸೊ ಒಂದು ಪದ ಈ ಒಂದು ಗುಂಪಿಗೆ ಸೇರಲ್ಲ, ಆ ಒಂದು ಪದನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಹುಡುಗಿ, ನವಿಲು, ಗಿಳಿ, ಕಿತ್ತಳೆ ಅಂತ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಿತ್ತಳೆ ಆಗುತ್ತೆ. ಇದು ಹಣ್ಣಾಗುತ್ತೆ, ಸೊ ಹಂಗಾಗಿ ಇದು ಬೇರೆ ಜಾತಿಗೆ ಸೇರುತ್ತೆ. ಆನ್ಸರ್ ಕಿತ್ತಳೆ. ನೆಕ್ಸ್ಟ್ ಒನ್ನು ಸವರ್ಣ ದೀರ್ಘ ಸಂಧಿ, ಆಗಮ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಗಮ ಸಂಧಿ. ಇವೆಲ್ಲ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ನೆಕ್ಸ್ಟ್ ವೃದ್ಧಿ ಸಂಧಿ ಇವೆಲ್ಲ ಕೂಡ ಸೊ ಸಂಸ್ಕೃತ ಸಂಧಿಗಳು. ಆಗಮ ಸಂಧಿ ಬಂದ್ಬಿಟ್ಟು ಇದು ಕನ್ನಡದ ಸಂಧಿ ಆಗುತ್ತೆ. ಸೊ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಗಮ ಸಂಧಿನ ನಾವು ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಒನ್ನು ಎತ್ತು, ಆಡು, ಕಾಡು, ನೋಡು ಅಂತ ಇದೆ. ಸೊ ಇದು ಯಾವುದು ತೆಗಿಬೇಕು, ಯಾವುದು ಇದಕ್ಕೆ ಸರಿ ಹೊಂದಲ್ಲ ಅಂತ ಅಂದ್ರೆ ಸೊ ಇದಕ್ಕೆ ಹಾಡು ಅನ್ನೋದು ಇದು ಸರಿ ಹೊಂದಲ್ಲ. ಏನು ಕಮೆಂಟ್ ಮೂಲಕ ತಿಳಿಸಿ. ಎತ್ತು, ಕಾಡು, ನೋಡು ಇದರಲ್ಲಿ ಆಪ್ಷನ್ 2 ಇಸ್ ರೈಟು. ಹಾಡು ಅನ್ನೋದ ನಾವು ಹೊರಗೆ ತೆಗಿಬೇಕಾಗುತ್ತೆ. ಇದನ್ನ ಕಮೆಂಟ್ ಮಾಡಿ ಆನ್ಸರ್ನ. ನೆಕ್ಸ್ಟ್ ಕೆರೆ, ತೊರೆ, ಹೊಳೆ, ನದಿ ಅಂತ ಇದೆ. ಕೆರೆ, ತೊರೆ, ಹೊಳೆ, ನದಿ ಅಂತ ಇದೆ. ಸೊ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಕೆರೆ ಆಗುತ್ತೆ. ಇದನ್ನ ನಾವು ಹೊರಗಡೆ ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಡಿ.ವಿ. ಗುಂಡಪ್ಪ, ವಿ. ಸೀತಾರಾಮಯ್ಯ, ತ್ರಿವೇಣಿ, ವೈದೇಹಿ ಅಂತ ಇಲ್ಲಿ 4 ಕೊಟ್ಟಿದ್ದಾರೆ. ಇದು ಯಾವುದು ಹೊರಗಡೆ ತೆಗಿಬೇಕು ಅಂತ ಅಂದ್ರೆ ಇದರಲ್ಲಿ ಆಪ್ಷನ್ 3 ಮತ್ತೆ ತ್ರಿವೇಣಿ 4 ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ತ್ರಿವೇಣಿ ಮತ್ತೆ ವೈದೇಹಿ ಅವರನ್ನ ಹೊರಗೆ ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದನ್ನ ನಾವು ಹೊರಗೆ ತೆಗಿಬೇಕು ಅಂತ ಅಂದ್ರೆ ಹಾಲು ಆಗುತ್ತೆ. ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಒಂದು ಆಗುತ್ತೆ. ಅಂದ್ರೆ ನಾವು ಮೊಸರು ಕಳೆದಾಗ ಬೆಣ್ಣೆ ಬರುತ್ತೆ, ಬೆಣ್ಣೆ ಕಾಯಿಸಿದಾಗ ತುಪ್ಪ ಬರುತ್ತೆ. ಸೊ ಹಾಲು ಫಸ್ಟ್ ನಾವು ಆಚೆ ತೆಗಿಬೇಕಾಗುತ್ತೆ. ಇದಕ್ಕೆ ರೈಟ್ ಆನ್ಸರು ಹಾಲು. ವಸಂತ, ಹೇಮಂತ, ಕಾರ್ತಿಕ, ನೆಕ್ಸ್ಟ್ ಶರತ್ ಅಂತ ಇದೆ. ಇವೆಲ್ಲ ಕಾಲಗಳಾಗುತ್ತೆ. ವಸಂತ, ಹೇಮಂತ, ಶರತ್ ಅನ್ನೋದು ಒಟ್ಟಿಗೆ ಸೇರುತ್ತೆ. ಕಾರ್ತಿಕ ಅನ್ನೋದು ಇದು ಸಪ್ರೇಟ್ ಆಗುತ್ತೆ. ಸೊ ಕಾರ್ತಿಕ ಅನ್ನೋದನ್ನ ನಾವು ಹೊರಗಡೆ ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಸೂಚನೆ ಕೊಟ್ಟಿದ್ದಾರೆ. ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಹಾಕಿ ಸೂಚಿಸಿದ ಭಾಗ ತಪ್ಪಾಗಿದ್ದರೆ ಮುಂದೆ ಕೊಡಲಾದ 3 ಪರ್ಯಾಯ ರೂಪಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ. ತಪ್ಪಿಲ್ಲದಿದ್ದರೆ ತಪ್ಪಿಲ್ಲ ಎಂಬ 4 ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕಾಗುಣಿತ ಯಾವುದು ಒಂದು ವರ್ಡ್ ಕೊಟ್ಟಿರ್ತಾರಲ್ಲ ಅದು ಸರಿಯಾಗಿದೆಯಾ ಇಲ್ಲ ತಪ್ಪಾಗಿದೆಯಾ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಎಕ್ಸಾಂಪಲ್, ಲೋಕಾಯುಕ್ತ ಲಂಚ ಹಗರಣಕ್ಕೆ ಸಂಬಂಧಿಸಿದ 8 ಜನ ಬಂಧನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಗೆರೆನೆ ಹಾಕಿಲ್ಲ, ಇಲ್ಲಿ ಹೇಳಿದರೆ ಹಗುರಣ ತಪ್ಪಾಗಿದ್ದು ಅಂತ. ಹಗುರಣ ಅಂತ ಇಲ್ಲಿ ಕೊಟ್ಟೇ ಇಲ್ಲ. ಈ ಒಂದು ಕ್ವಶನ್ ಪೇಪರ್ ಅಲ್ಲೇ ಈ ಒಂದು ಕ್ವಶನ್ ತಪ್ಪಾಗಿದೆ. ಸೊ ಇದು ತಪ್ಪಿಲ್ಲ, ಆಕ್ಚುಲಿ ಕರೆಕ್ಟ್ ಆಗಿದೆ. ಅದಕ್ಕೆ ನಾವು ತಪ್ಪಿಲ್ಲ ಅಂತ ಹಾಕ್ಬೇಕು. ಇಲ್ಲಿ ಹಗುರಣ ಅಂತ ಕೊಟ್ಟಿಲ್ಲ, ಹಗರಣ ಅಂತಾನೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇದು ತಪ್ಪಿಲ್ಲ. ಇಲ್ಲಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ತಪ್ಪಾಗಿ ಹೇಳಿದ್ದಾರೆ ನೋಡ್ಕೊಳ್ಳಿ.
ನೆಕ್ಸ್ಟ್ ಒನ್ನು ಇಲ್ಲಿ ಪ್ರತಿಭಟನೆ ಮಾಡೋದು ಒಳ್ಳೆಯದಲ್ಲ ಅಂತ ಕೊಟ್ಟಿದ್ದಾರೆ. ಪ್ರತಿಭಟನೆ ಅನ್ನೋದು ಸರಿನಾ ತಪ್ಪು ಅಂತ ನಾವು ಐಡೆಂಟಿಫೈ ಮಾಡೋದಾದ್ರೆ ಇದು ತಪ್ಪಾಗಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪ್ರತಿಭಟನೆ ಆಗುತ್ತೆ. ಇದು ನೇ ಆಗಿದೆ ನೋಡಿ ಎಲ್ಲಿ ತಪ್ಪಾಗಿದೆ ಅಂತ. ನಾವು ಪ್ರತಿಭಟನೆ ಅಂತ ಓದಲ್ಲ, ಪ್ರತಿಭಟನೆ ಅಂತಾನೆ ಹೇಳೋದು. ಸೊ ಹಂಗಾಗಿ ಇಲ್ಲಿ ನೇ ಬಂದಿದೆ, ಇದು ನೇ ಆಗಬೇಕು. ಆಪ್ಷನ್ 2 ಕರೆಕ್ಟು. ಪ್ರತಿಭಟನೆ ಇದು ಸರಿಯಾದ ರೂಪ. ನೆಕ್ಸ್ಟ್ ಸಂಪತ್ತಲ್ಲ, ಇದು ಆರೋಗ್ಯವೇ ಮಹದೈಶ್ವರ್ಯ ಅಂತ ಕೊಟ್ಟಿದ್ದಾರೆ. ಮಹದೈಶ್ವರ್ಯ ಅನ್ನೋದಕ್ಕೆ ಗೆರೆ ಹಾಕಿದ್ದಾರೆ. ಇದು ಕಾಗುಣಿತ ತಪ್ಪಾಗಿದೆ ಇಲ್ವಾ ಅಂತ ನೋಡೋದಾದ್ರೆ ಇದು ತಪ್ಪಾಗಿದೆ. ಆಪ್ಷನ್ 1, ಆಪ್ಷನ್ 2 ಕೂಡ ತಪ್ಪಾಗಿದೆ, ಆಪ್ಷನ್ 3 ಕೂಡ ತಪ್ಪಾಗಿದೆ. ಸೊ ಇದು ರೈಟ್ ಆನ್ಸರು. ಅದು ಏನು ತಪ್ಪಾಗಿಲ್ಲ, ಕರೆಕ್ಟ್ ಆಗಿದೆ. ಸೊ ಅದಕ್ಕೆ ತಪ್ಪಿಲ್ಲ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮಹದೈಶ್ವರ್ಯ ಅನ್ನೋದು ಕರೆಕ್ಟ್ ಆಗಿದೆ ಸ್ಪೆಲ್ಲಿಂಗು. ನೆಕ್ಸ್ಟ್ ಒನ್ನು ಅರ್ಜುನನಿಗೆ ಸಾರಥಿಯಾಗಿ ಶ್ರೀಕೃಷ್ಣ ಪಾರ್ಥ ಸಾರಥಿ ಎಂಬ ಹೆಸರು ಪಡೆದನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗೆರೆ ಹಾಕಿರೋದು ಯಾವ ವರ್ಡು ಅಂತ ಅಂದ್ರೆ ಪಾರ್ಥ ಸಾರಥಿ ಅನ್ನೋದು. ಇದು ಇಲ್ಲಿ ಆಪ್ಷನ್ಗಳಲ್ಲಿ ಪಾರ್ಥ ಸಾರಥಿ ಈ ತರ ಪಾರ್ಥ ಅಂತ ಬರಲ್ಲ. ನೆಕ್ಸ್ಟ್ ಪಾರ್ಥ ಸಾರಥಿ, ಇದು ಕೂಡ ಸಾರಥಿ ಅನ್ನೋದು ಸೇಮ್ ಆಸ್ ಇಟ್ ಈಸ್. ಏನ್ ಕ್ವಶನ್ ಕೊಟ್ಟಿದ್ದಾರೆ ಅದೇ ಇದೆ ಇಲ್ಲೂ ಕೂಡ ಆಸ್ ಇಟ್ ಈಸ್. ಆಪ್ಷನ್ಗಳಲ್ಲೂ ಕೊಟ್ಟಿದ್ದಾರೆ ನೋಡಿ, ಪಾರ್ಥ ಸಾರಥಿ ಅಂತ ಕೊಟ್ಟಿದ್ದಾರೆ. ಇದು ಪಾರ್ಥ ಸಾರಥಿ ಈ ತಿ ಬರಲ್ಲ. ಸೊ ಇದು ಆಗಲ್ಲ, ಇದು ಕೂಡ ಆಗಲ್ಲ, ಇದು ಆಗುತ್ತೆ ಮತ್ತೆ 4 ಆಗುತ್ತೆ. ಇದು ಕೂಡ ಕರೆಕ್ಟ್ ಆಗಿದೆ. ಆಸ್ ಇಟ್ ಈಸ್ ಹೆಂಗ್ ಕೊಟ್ಟಿದ್ದಾರೆ ಅದೇ ಇದೆ ಆಪ್ಷನ್ ಅಲ್ಲೂ ಕೂಡ. ಪಾರ್ಥ ಸಾರಥಿ ಅನ್ನೋದು ತಪ್ಪಿಲ್ಲ ಅನ್ನೋದು ಕೂಡ ಕೊಟ್ಟಿದ್ದಾರೆ. ನಮ್ಗೆ ರೈಟ್ ಆನ್ಸರ್ ಯಾವ್ದಾಗ್ಬೇಕು ಅಂತ ಅಂದ್ರೆ ನಮ್ಗೆ 3 ಅಥವಾ 4 ಇದ್ರೆ 2 ಹಾಕಿ, ಇಲ್ಲ ಅಂತ ಅಂದ್ರೆ ಸೊ ತಪ್ಪಿಲ್ಲ ಅನ್ನೋದಕ್ಕೆ ಇದಕ್ಕೆ ರೈಟ್ ಆನ್ಸರ್. ಇದನ್ನು ಹಾಕಿದ್ರು ಆನ್ಸರ್ ಕೊಡ್ತಾರೆ, ಇಲ್ಲ ಅಂದ್ರೆ ಆಪ್ಷನ್ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದ್ರೆ ತಪ್ಪಿಲ್ಲ ಅನ್ನೋದು ಕರೆಕ್ಟ್. ನೆಕ್ಸ್ಟ್ ಒನ್ನು ಆಕಾಶದಲ್ಲಿ ಕಾಮನ ಬಿಲ್ಲನ್ನು ಕಂಡು ಮಕ್ಕಳು ಹರ್ಷ ಪಟ್ಟರು ಅಂತ ಇದೆ. ಇಲ್ಲಿ ಹರ್ಷ ಪಟ್ಟರು ಅನ್ನೋದಕ್ಕೆ ಗೆರೆ ಹಾಕಿದರೆ. ಹರ್ಷ ಅನ್ನೋದು ಸ್ಪೆಲ್ಲಿಂಗು ಕರೆಕ್ಟ್ ಆಗಿಲ್ಲ ನೋಡಿ, ನಾವು ಓದ್ಬೇಕಾದ್ರೆ ಗೊತ್ತಾಗ್ತಾ ಇದೆ ಹರ್ಷ ಅನ್ನೋದು ಕರೆಕ್ಟ್ ಆಗಿಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಹರ್ಷನ ನಾವು ಈ ತರ ಬರಿಬೇಕಾಗುತ್ತೆ, ಕಾಗುಣಿತ, ಇದು ತಪ್ಪಾಗಿದೆ. ಸೊ ಹರ್ಷ ಕರೆಕ್ಟು, ಆಪ್ಷನ್ 2. ನೆಕ್ಸ್ಟ್ ಒನ್ನು ವಿದ್ಯುತ್ ಶಕ್ತಿ ದೇಶದ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ವಿದ್ಯುತ್ ಶಕ್ತಿ ಅನ್ನೋದಕ್ಕೆ ಗೆರೆ ಹಾಕಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತಪ್ಪಾಗಿಲ್ಲ. ಇದು ಯಾವುದೇ ರೀತಿ ಕಾಗುಣಿತ ತಪ್ಪಾಗಿಲ್ಲ, ಅದಕ್ಕೆ ರೈಟ್ ಆನ್ಸರು ತಪ್ಪಿಲ್ಲ ಅನ್ನೋದು ಇದಕ್ಕೆ ಕರೆಕ್ಟ್. ನೆಕ್ಸ್ಟ್ ಒನ್ ನೋಡಿ, ಈ ಕೆಳಗಿನ ಪದ್ಯವನ್ನು ವಿಶ್ಲೇಷಣೆ ಮಾಡಿರಿ ಅಂತ ಇದೆ. ಸೊ ಎಲ್ಲದೂ ಕೂಡ ನಮಗೆ ಸರಿ ಅನ್ಸುತ್ತೆ. ನಾವು ಕರೆಕ್ಟ್ ಆಗಿ ಕಾಗುಣಿತ ಸರಿ ಮಾಡಿ ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಇದು ವಿಶ್ಲೇಷಣೆ ಅನ್ನೋದು ತಪ್ಪಾಗಿದೆ. ಇಲ್ಲಿ ಈ ಶ್ಲೇ ಬರಬಾರ್ದು, ಈ ಶೇ ಬರಬೇಕು, ಸೇ ಬಂದಿದೆ. ಸೊ ಹಂಗಾಗಿ ಇದು ತಪ್ಪಾಗಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ವಿಶ್ಲೇಷಣೆ ಆಗುತ್ತೆ. ನೆಕ್ಸ್ಟ್ ಕತ್ತೆಗೂ ಕುದುರೆಗೂ ನಡುವಿನ ವ್ಯತ್ಯಾಸ ನಿಮಗೆ ಗೊತ್ತೇ ಅಂತ ಇದೆ. ಸೊ ಇದರಲ್ಲಿ ವ್ಯತ್ಯಾಸ ಅನ್ನೋದು ಕರೆಕ್ಟ್ ಆಗಿದೆ, ಅದಕ್ಕೆ ತಪ್ಪಿಲ್ಲ. ಇದು ವ್ಯತ್ಯಾಸ, ಇದು ಕರೆಕ್ಟ್ ಆಗಲ್ಲ. ವ್ಯತ್ಯಾಸ ಅಂತ ಇದೆ, ವ್ಯತ್ಯಾಸ ಅಂತ ಇದೆ. ಸೊ ಇದು ತಪ್ಪಿಲ್ಲ ಅಂತ ಇದೆ. ಇದು ಕರೆಕ್ಟ್ ಆಗಿರೋ ಫಾರ್ಮ್ ಅಲ್ಲಿ ಇದೆ ಕ್ವಶನ್ ಅಲ್ಲಿ, ಹಂಗಾಗಿ ಇದು ತಪ್ಪಿಲ್ಲ. ಸೊ ನೋಡಿ, ನಾವು ಇಲ್ಲಿವರೆಗೂ ಕಾಗುಣಿತ ರಿಲೇಟೆಡ್ ಕ್ವಶನ್ಸ್ ನ ನೋಡಿದ್ವಿ. ಇನ್ನ ನೆಕ್ಸ್ಟ್ ನೋಡೋಣ ಯಾವ್ದು ಕೊಟ್ಟಿದ್ದಾರೆ ಅಂತ. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಖಾಲಿ ಬಿಟ್ಟಿರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ ಪ್ರಶ್ನೆ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಡೆಯುತ್ತಿದೆ ಎಂಬುದು ಡ್ಯಾಶ್ ದ ಪದ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ಏನು ಅಂತ ಅಂದ್ರೆ ಇದೊಂದು ನಡೆಯುತ್ತಿದೆ ಎನ್ನುವುದು ಅದೊಂದು ವರ್ತಮಾನ ಕಾಲ. ಸೊ ಆಪ್ಷನ್ 2 ಇಸ್ ರೈಟ್. ನಡೆಯುತ್ತದೆ ಎಂಬುದು ವರ್ತಮಾನ ಕಾಲದ ಪದ ಆಗುತ್ತೆ. ನೆಕ್ಸ್ಟ್ ಒನ್ನು ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ಯಾವ ವಾಕ್ಯ ಅಂತ ಕೊಟ್ಟಿದ್ದಾರೆ. ಇದು ಯಾವ ಒಂದು ವಾಕ್ಯ ಅಂತ ಹೇಳೋದಾದ್ರೆ ಹಾಲಿನಲ್ಲಿ ಸಕ್ಕರೆ ಇಲ್ಲ ಅನ್ನೋದು ನಿಷೇಧಾರ್ಥಕ ವಾಕ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಹಾಲಿನಲ್ಲಿ ಸಕ್ಕರೆ ಇಲ್ಲ, ಅದು ಇಲ್ಲ ಅನ್ನೋದ ಒಂದು ಅರ್ಥ ತೋರಿಸ್ತಾ ಇದೆ. ಸೊ ಹಂಗಾಗಿ ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ನಿಷೇಧಾರ್ಥಕ ವಾಕ್ಯ ಆಗುತ್ತೆ. ನೆಕ್ಸ್ಟ್ ನೂರಾರು ಎಂಬುದು ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಅಂತ ಕೊಟ್ಟಿದ್ದಾರೆ. ನೂರಾರು ಎಂಬುದು ಯಾವ ಸಂಧಿ ಅಂತ ಕೇಳಿದರೆ 100 + 6 100. ಇದು ಲೋಪ ಸಂಧಿ ಆಗುತ್ತೆ. ನೆಕ್ಸ್ಟ್ ತೋಟವನ್ನು ಎಂಬ ಪದದಲ್ಲಿ ಯಾವ ಸಂಧಿ ಇದೆ ಅಂತ ಕೊಟ್ಟಿದ್ದಾರೆ. ತೋಟವನ್ನು ಅದು ಯಾವ ಸಂಧಿ ಅಂತ ಅಂದ್ರೆ ಆಗಮ ಆಗುತ್ತೆ. ತೋಟ ಪ್ಲಸ್ ಅನ್ನು ತೋಟವನ್ನು ಅದೊಂದು ಆಗಮ ಸಂಧಿ ಆಗುತ್ತೆ. ನೆಕ್ಸ್ಟ್ ಹೊಸಗನ್ನಡ ಎಂಬ ಪದದಲ್ಲಿ ಯಾವ ಸಂಧಿ ಇದೆ, ಡ್ಯಾಶ್ ಸಂಧಿ ಇದೆ ಅಂತ ಕೇಳಿದರೆ ಹೊಸಗನ್ನಡ ಅಂತ ಅಂದ್ರೆ ಹೊಸ ಪ್ಲಸ್ ಕನ್ನಡ ಆಗುತ್ತೆ, ಅದು ಆದೇಶ ಸಂಧಿ ಆಗುತ್ತೆ. ನೆಕ್ಸ್ಟ್ ನಾನು ಎನ್ನುವುದು ಯಾವ ಸರ್ವನಾಮ ಅಂತ ಕೇಳಿದರೆ ನಾನು ಎನ್ನುವುದು ಅದೊಂದು ಉತ್ತಮ ಪುರುಷ ಸರ್ವನಾಮ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್. ನಾನು ಎಂಬುದು ಉತ್ತಮ ಪುರುಷ ಸರ್ವನಾಮ. ಕುಡಿದಾನು ಎಂಬುದು ಯಾವ ಪದ ಅಂದ್ರೆ ಡ್ಯಾಶ್ ಪದ ಅಂತ ಕೇಳಿದರೆ ಕುಡಿದಾನು ಎಂಬುದು ಕುಡಿದ್ರು ಕೂಡ
ಕುಡಬಹುದು, ಕುಡಿದಲೇ ಇರಬಹುದು, ಅದೊಂದು ಸಂಭಾವನಾರ್ಥಕ ಪದ ಆಗುತ್ತೆ. ಕುಡಿದಾನು ಎಂಬುದು ಸಂಭಾವನಾರ್ಥಕ ಪದ ಆಗುತ್ತೆ. ನೆಕ್ಸ್ಟ್ ಏಳಿಂ ಎನ್ನುವುದು ಯಾವ ಪದ, ಡ್ಯಾಶ್ ಪದ ಅಂತ ಕೊಟ್ಟಿದ್ದಾರೆ, ಅದು ವಿದ್ಯಾರ್ಥಕ ಪದ ಆಗುತ್ತೆ. ಹೇಳಿರಿ, ಮಾಡಿರಿ, ತಿನ್ನಿರಿ ಇದೆಲ್ಲ ಕೂಡ ವಿದ್ಯಾರ್ಥಕ ಪದ ಆಗುತ್ತೆ. ಏಳಿಂ ಎನ್ನುವುದು ವಿದ್ಯಾರ್ಥಕ ಪದ. ನೆಕ್ಸ್ಟ್ ಕಣ್ಣುಗಳು ಎನ್ನುವುದು ಡ್ಯಾಶ್ ವಚನ ಅಂತ ಕೊಟ್ಟಿದ್ದಾರೆ. ಕಣ್ಣುಗಳು ಅದೊಂದು ಬಂದ್ಬಿಟ್ಟು ಬಹು ವಚನ. ನೆಕ್ಸ್ಟ್ ಮಾಡಿದ ಎಂಬುದು ಡ್ಯಾಶ್ ದ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಮಾಡಿದ ಎಂಬುದು ಯಾವುದ ಉದಾಹರಣೆ ಅಂತ ಅಂದ್ರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಭೂತ ಕೃದಂತ. ಭೂತ ಕೃದಂತಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಅಂದ್ರೆ ಮಾಡಿದ ಆಗುತ್ತೆ. ನೆಕ್ಸ್ಟ್ ಬಿಳುಪು ಎಂಬುದು ಡ್ಯಾಶ್ ಪದ ಅಂತ ಕೊಟ್ಟಿದ್ದಾರೆ. ಬಿಳುಪು ಎಂಬುದು ತದ್ವಿತಾಂತ ಭಾವನಾಮ. ಆಪ್ಷನ್ 4 ಇಸ್ ರೈಟ್. ತದ್ವಿತಾಂತ ಭಾವನಾಮ. ನೆಕ್ಸ್ಟ್ ಒನ್ ಒಗ್ಗಟ್ಟು ಎಂಬುದು ಯಾವ ಸಮಾಸ ಅಂತ ಕೊಟ್ಟಿದ್ದಾರೆ, ಒಂದು ಕರ್ಮಧಾರಿಯ ಸಮಾಸ ಆಗುತ್ತೆ. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕಮಲ ನಯನ ಎಂಬುದು ಯಾವ ಸಮಾಸ ಅಂತ ಕೊಟ್ಟಿದ್ದಾರೆ, ತತ್ಪುರುಷ ಸಮಾಸ. ದ್ವಂದ್ವ ಕ್ರಿಯಾ ಅಂತ 2 ಸಲ ಕೊಟ್ಟಿದ್ದಾರೆ. ಸೊ ಕಮಲ ನಯನ ಅದೊಂದು ಕ್ರಿಯಾ ಸಮಾಸ. ನೆಕ್ಸ್ಟ್ ಒನ್ ಮುಂದಲೆ ಎಂಬುದು ಡ್ಯಾಶ್ ಸಮಾಸ ಅಂತ ಕೊಟ್ಟಿದ್ದಾರೆ. ಮುಂದಲೆ ಅದೊಂದು ಅಂಶಿ ಸಮಾಸ ಆಗುತ್ತೆ. ನೆಕ್ಸ್ಟ್ ಕಣ್ದರೆ ಎಂಬುದು ಡ್ಯಾಶ್ ಸಮಾಸ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಕಣ್ದರೆ ಎಂಬುದು ಯಾವ ಸಮಾಸ ಅಂತ ಅಂದ್ರೆ, ಸೊ ಕ್ರಿಯಾ ಸಮಾಸ. ಇಲ್ಲೂ ಕೂಡ ಕ್ರಿಯಾ ಅಂತ 2 ಸಲ ಕೊಟ್ಟಿದ್ದಾರೆ. ಕಣ್ದೆರೆ, ಕಣ್ ಪ್ಲಸ್ ತೆರೆ, ಕಣ್ದೆರೆ ಇದೊಂದು ಕ್ರಿಯಾ ಸಮಾಸ. ನೆಕ್ಸ್ಟ್ ಮತ್ತೆ ಎಂಬ ಪದ ಯಾವ ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಅನ್ನೋದು ಅದೊಂದು ದ್ವಿರುಕ್ತಿ. ನೆಕ್ಸ್ಟ್ ಒನ್ ಅಯ್ಯೋ ಮಗು ಬಿದ್ದು ಬಿಟ್ಟಿತಲ್ಲ. ಇಲ್ಲಿ ಅಯ್ಯೋ ಎಂಬುದು ಯಾವ ಒಂದು ಅವ್ಯಯ ಅಂತ ಕೊಟ್ಟಿದ್ದಾರೆ. ಅಯ್ಯೋ ಅನ್ನೋದು ಯಾವ ಒಂದು ಅವ್ಯಯ ಅಂತ ಅಂದ್ರೆ ಅದೊಂದು ಭಾವಸೂಚಕ ಅವ್ಯಯ ಆಗುತ್ತೆ. ಆಪ್ಷನ್ 4 ಕರೆಕ್ಟ್. ಭಾವಸೂಚಕ ಅವ್ಯಯ. ನೆಕ್ಸ್ಟ್ ಒನ್ ಡಬ್ಬದಲ್ಲಿನ ಸಕ್ಕರೆ ಸಿಹಿಯಾಗಿದೆ ಎಂಬುದು ಯಾವ ವಾಕ್ಯವಾಗಿದೆ ಅಂತ ಕೊಟ್ಟಿದ್ದಾರೆ. ಡಬ್ಬದಲ್ಲಿನ ಸಕ್ಕರೆ ಸಿಹಿಯಾಗಿದೆ ಅನ್ನೋದು ಯಾವ ವಾಕ್ಯ ಅಂತ ಅಂದ್ರೆ ವೈಶಾಯಿಕ ವಾಕ್ಯ. ನೆಕ್ಸ್ಟ್ ಕೆಲವು ಎಂಬ ಪದ ಯಾವ ವಾಚಕ ಅಂತ ಕೊಟ್ಟಿದ್ದಾರೆ. ಗುಣ, ಸಂಖ್ಯೆಯ. ನೆಕ್ಸ್ಟ್ ಪರಿಮಾಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಎಂಬ ಪದ ಇದೊಂದು ಪರಿಮಾಣ ವಾಚಕ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ನಮ್ಮ ವರ್ಣಮಾಲೆಯಲ್ಲಿ ಹಮ್ ಎಂಬುದು ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನಮ್ಮ ವರ್ಣಮಾಲೆಯಲ್ಲಿ ಹಮ್ ಎಂಬುದು ಏನಾಗಿದೆ ಅಂತ ಇಲ್ಲಿ ಕ್ವಶನ್ಗೆ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಹಮ್ ಅನ್ನೋದು ಅನುಸ್ವಾರ. ನೆಕ್ಸ್ಟ್ ಒನ್ ನಿಮಗೆ ಕಾಫಿಗೆ ಇನ್ನಷ್ಟು ಸಕ್ಕರೆ ಬೇಕು ಅಲ್ಲವೇ, ಡ್ಯಾಶ್ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಕಾಫಿಗೆ ಇನ್ನಷ್ಟು ಸಕ್ಕರೆ ಬೇಕು ಅಲ್ಲವೇ ಇದು ಯಾವ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದೊಂದು ಅನುಗತ ಪ್ರಶ್ನೆ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟ್. ಅನುಗತ. ನೆಕ್ಸ್ಟ್ ಒನ್ ಮಣ್ಣಾದರು ಎಂಬ ಪದ ಡ್ಯಾಶ್ ಕಾಲದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಮಣ್ಣಾದರು ಅನ್ನೋದು ಅದೊಂದು ಭೂತಕಾಲ. ನೆಕ್ಸ್ಟ್ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ನಮ್ದು ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ 49 ಅಕ್ಷರಗಳಿದಾವೆ. ಅದರಲ್ಲಿ ಸ್ವಲ್ಪ ಪ್ರಾಣ ಮಹಾಪ್ರಾಣ ಅಂತ 2 ಡಿವೈಡ್ ಮಾಡಿರ್ತೇವೆ. ಅದರಲ್ಲಿ ಕೇಳಿರೋ ಕ್ವಶನ್ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಟೋಟಲಿ 10 ಮಹಾಪ್ರಾಣಾಕ್ಷರಗಳಿದಾವೆ. ಎಷ್ಟು ಅಂತ ಅಂದ್ರೆ 10. ರೈಟ್ ಆನ್ಸರ್ ಕೂಡ 10 ಆಗುತ್ತೆ. ತಮಿಳನ್ನು ಹೊರತುಪಡಿಸಿದರೆ ಪ್ರಾಚೀನತನವಾದ ದ್ರಾವಿಡ ಭಾಷೆ ಯಾವುದು ಅಂತ ಅಂದ್ರೆ ಅದು ನಮ್ಮ ಕನ್ನಡ ಆಗುತ್ತೆ. ನೆಕ್ಸ್ಟ್ ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಪದ ಕೊಟ್ಟಿದ್ದಾರೆ. ಅವೆಲ್ಲ ಕೂಡ ಎಲ್ಲ ಸಜಾತಿಯ ಆಗಿದಾವೆ. ಒಂದು ಮಾತ್ರ ವಿಜಾತಿಯ ಅಕ್ಷರ ಆಗಿದೆ. ಸೊ ಯಾವುದು ಅಂತ ನೋಡೋದಾದ್ರೆ ರೊಟ್ಟಿ ಅನ್ನೋದು ಇದು ಸಜಾತಿಯ ಪದ ಆಗುತ್ತೆ. ರೊಟ್ಟಿಗೆ ಟಾವತ್ತು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ರಾಗಿ ಮುದ್ದೆ ಅನ್ನೋದು ಕೂಡ ಮುದ್ದೆಗೆ ದಾವತ್ತಕ್ಷರ ಕರೆಕ್ಟ್ ಆಗಿದೆ. ಇದು ಸಜಾತಿಯ ಸಂಯುಕ್ತಾಕ್ಷರ ಆಗಿದೆ. ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ಅನ್ನ ಅನ್ನೋದು ಕೂಡ ನಾಗೆ ನಾವತ್ತು. ಸೊ ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ ಆಗಿದೆ. ಪಲ್ಯ ಅನ್ನೋದು ಇದು ವಿಜಾತಿಯ ಸಂಯುಕ್ತಾಕ್ಷರ ಆಗಿದೆ. ಆಪ್ಷನ್ 4 ಇಸ್ ರೈಟ್. ಪಲ್ಯ. ನೆಕ್ಸ್ಟ್ ಒನ್ ಬೆಟ್ಟ ಎಂಬುದು ಯಾವ ಪದ ಅಂತ ಕೊಟ್ಟಿದ್ದಾರೆ. ಬೆಟ್ಟ ಎಂಬುದು ನಾಮಪದ, ಕ್ರಿಯಾಪದ, ವಿಶೇಷಣ, ಧಾತು ಅಂತ ಕೊಟ್ಟಿದ್ದಾರೆ. ಬೆಟ್ಟ ಅನ್ನೋದು ಅದೊಂದು ನಾಮಪದ, ನೇಮಿಂಗ್ ವರ್ಡ್. ಸೊ ಬೆಟ್ಟ ಅಂದ್ರೆ ನಾಮಪದ. ಇಲ್ಲಿವರೆಗೂ ನಾವು ಖಾಲಿ ಬಿಟ್ಟ ಸ್ಥಳವನ್ನ ತುಂಬಿದೀವಿ. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 66ರಿಂದ 69 ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅನ್ಯ ಭಾಷೆ ಪದನ ನಾವು ಗುರುತಿ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ದಾರಿ, ಹಾದಿ, ರಸ್ತೆ, ಕಾಡು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ರಸ್ತೆ ಆಗುತ್ತೆ. ಇದು ಅನ್ಯ ಭಾಷೆ ಪದ ಆಗುತ್ತೆ. ರಸ್ತೆ ಅನ್ನೋದು ಅನ್ಯ ಭಾಷೆ ಪದ ಆಗುತ್ತೆ. ಅದೇ ರೀತಿ ಕ್ವಶನ್ಸ್ ನ ನೋಡಿ. ಕಾಗೆ, ಕಾಲು, ಕಾಗದ, ಕಾಡು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಅನ್ಯ ಭಾಷಾ ಪದ ಯಾವುದು ಅಂತ ಅಂದ್ರೆ ಕಾಗದ ಆಗುತ್ತೆ. ನೆಕ್ಸ್ಟ್ ಆಕಾಶ, ಬಾಗಿಲು,
ಕುದುರೆ ಮುಂಜಾನೆ ಅಂತ ಇದೆ. ಬಾಗಿಲು, ಕುದುರೆ, ಮುಂಜಾನೆ ಅನ್ನೋದೆಲ್ಲ ಕನ್ನಡ ಭಾಷೆ ಪದ ಆಗುತ್ತೆ. ಆಕಾಶ ಬಂದ್ಬಿಟ್ಟು ಅನ್ಯ ಭಾಷೆ ಪದ ಆಗುತ್ತೆ. ನೆಕ್ಸ್ಟ್ ನೆಲ, ಜಲ, ಹೊಲ, ಬಿಲ ಆಗುತ್ತೆ. ನೆಲ, ಜಲ, ಬಿಲ ಅನ್ನೋದೆಲ್ಲ ಕನ್ನಡ ಭಾಷೆ ಪದ ಆಗುತ್ತೆ. ಜಲ ಅನ್ನೋದು ಅನ್ಯ ಭಾಷೆ ಪದ ಆಗುತ್ತೆ. ನೆಕ್ಸ್ಟ್ ಪೆನ್ನು, ಚಿನ್ನ, ಕೆನ್ನೆ, ಸನ್ನೆ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅನ್ಯ ಭಾಷೆ ಪದ ಯಾವುದು ಅಂತ ಅಂದ್ರೆ ಪೆನ್ನು ಆಗುತ್ತೆ. ಆಪ್ಷನ್ 1 ಇಸ್ ರೈಟ್, ಪೆನ್ನು. ನೆಕ್ಸ್ಟ್ ಸೂಚನೆ ಕೊಟ್ಟಿದ್ದಾರೆ. ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ ಇಲ್ಲಿಂದ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ, ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ, ಆಗ 4 ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮಕ್ಕಳು ಸಂಗೀತವನ್ನು ಸುಶ್ರಾವ್ಯವಾಗಿ ಹಾಡಿದರು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಹಾಡಿದರು ಅನ್ನೋದು. ಸೊ ಇಲ್ಲಿ ತಪ್ಪಾಗುತ್ತೆ, ಹಾಗಾಗಿ ಇದು ದೋಷ ಇದೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಒನ್, ಈ ದಿನ ಕೇಸನ್ನು ಇತ್ಯರ್ಥ ಪಡಿಸುತ್ತೇವೆ ಅಂತ ಇಲ್ಲಿ ಕ್ವಶನ್ ಇದೆ. ಇದರಲ್ಲಿ ಇತ್ಯರ್ಥ ಅನ್ನೋದು ಸೊ ತಪ್ಪಾಗಿದೆ, ದೋಷ ಇದೆ. ಸೊ ಹಂಗಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವುದು ಕರೆಕ್ಟ್ ಫಾರ್ಮ್ ಅಲ್ಲಿ ಇದೆ, ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಅಂದ್ರೆ ಆಪ್ಷನ್ 1 ಇಸ್ ರೈಟ್, ಇತ್ಯರ್ಥ ಅನ್ನೋದು ಕರೆಕ್ಟ್. ನೆಕ್ಸ್ಟ್ ರಾಜ್ಯೋತ್ಸವದ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ಅಂತ ಇದೆ. ಸೊ ಇದರಲ್ಲಿ ವಿಜೃಂಭಣೆ ಅನ್ನೋದು ದೋಷ ಇದೆಯಾ ಇಲ್ವಾ ಅಂತ ಇಲ್ಲಿ ನೋಡೋದಾದ್ರೆ ಸೊ ಇದು ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಇದು ರೈಟ್ ಆನ್ಸರ್. ಸುಧಾರಣೆ ಬೇಕಿಲ್ಲ, ವಿಜೃಂಭಣೆ ಅನ್ನೋದು ಸೊ ಸುಧಾರಣೆ ಬೇಕಿಲ್ಲ ಅನ್ನೋದಾಗುತ್ತೆ. ಇದು ರೈಟ್. ಅದರಲ್ಲಿ ಏನೋ ಒಂದು ದೋಷ ಇಲ್ಲ, ಕಾಗುಣಿತ ದೋಷ ಇಲ್ಲ. ಸೊ ಅದಕ್ಕೆ ರೈಟ್ ಆನ್ಸರ್ ಸುಧಾರಣೆ ಬೇಕಿಲ್ಲ. ಒಟ್ಟಿನಲ್ಲಿ ಗ್ರಂಥ ಪರಿಷ್ಕರಣೆ ಮಾಡಲು ನಿರ್ಧರಿಸಿದರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪರಿಷ್ಕರಣೆ ಅನ್ನೋದ್ರಲ್ಲಿ ದೋಷ ಇದೆ ಅಲ್ವಾ ಅಂತ ನೋಡೋದಾದ್ರೆ ಇದು ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಇದು ಸುಧಾರಣೆ ಬೇಕಿಲ್ಲ ಅನ್ನೋದಾಗುತ್ತೆ. ನೆಕ್ಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ, ಅವುಗಳ ಮುಂದೆ ಕೊಟ್ಟ 4 ಪರ್ಯಾಯ ರೂಪಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ಕುವೆಂಪು ಜೋಮನ ದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಕುವೆಂಪು ಅವರು ಜೋಮನ ದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ಲ ತಾನೆ, ಅದು ಬೇರೆಯವ್ರದ್ದು. ಸೊ ಕುವೆಂಪು ಅವರು ರಚಿಸಿರುವ ಕಾದಂಬರಿ ಯಾವುದು ಅಂತ ಅಂದ್ರೆ ಕಾನೂರು ಹೆಗ್ಗಡತಿ ಆಗುತ್ತೆ. ನೋಡಿ ಆಪ್ಷನ್ ಸೊ 2 ಇಸ್ ರೈಟ್, ಕಾನೂರು ಹೆಗ್ಗಡತಿ. ನೋಡಿ, ಕನ್ನಡದ ಜನಪ್ರಿಯ ಕಥನ ಕಾವ್ಯದ ಪುಣ್ಯಕೋಟಿಯ ಕಥೆಯಲ್ಲಿ ಬರುವ ಹುಲಿಯ ಹೆಸರು ಕರ್ದಮ್ಮ ಅಂತ ಕೊಟ್ಟಿದ್ದಾರೆ. ಆ ಒಂದು ಹುಲಿಯ ಹೆಸರು ಬಂದ್ಬಿಟ್ಟು ಕರ್ದಮ್ಮನ ಇಲ್ಲನಲ್ವಾ? ನೋಡೋಣ, ಇದಕ್ಕೆ ರೈಟ್ ಆನ್ಸರ್ ಅರ್ಬುದ ಆಗುತ್ತೆ. ಈ ಒಂದು ಪುಣ್ಯಕೋಟಿಯ ಕಥೆಯಲ್ಲಿ ಬರುವ ಹುಲಿಯ ಹೆಸರು ಏನು ಅಂತ ಅಂದ್ರೆ ಅರ್ಬುದ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಅರ್ಬುದ. ನೆಕ್ಸ್ಟ್, ಶ್ರೇಷ್ಠ ಸಾಹಿತಿಗಳೆಂದು ಹೆಸರು ಪಡೆದಿರುವ ಕನ್ನಡದ ತಂದೆ ಮಗನ ಜೋಡಿ ಯಾವುದು ಅಂತ ಅಂದ್ರೆ ಮಾಸ್ತಿ ಶ್ರೀನಿವಾಸ ಆಗುತ್ತಾ? ಅಲ್ಲ ತಾನೆ. ಇದಕ್ಕೆ ಆ ತಂದೆ ಮಗಳ ಜೋಡಿ ಯಾವುದು ಅಂತ ಅಂದ್ರೆ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ.ವಿ. ಗುಂಡಪ್ಪ ಮತ್ತೆ ಬಿ.ಜಿ.ಎಲ್. ಸ್ವಾಮಿ. ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್ನು, ಪ್ರಾಚೀನ ಕಾಲದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಹಿಡಿದು ಗಂಗಾ ನದಿಯ ತನಕ ಹರಡಿತ್ತು ಎಂದು ಪ್ರಸಿದ್ಧಿ ಆಯಿತು. ಯಾವ ಒಂದು ನದಿ ಅಂತ ಕೇಳಿದರೆ ಇದು ಯಾವ ಒಂದು ನದಿ ಅಂತ ಅಂದ್ರೆ ನರ್ಮದಾ ನದಿ. ಆಪ್ಷನ್ 4 ಇಸ್ ರೈಟ್, ನರ್ಮದಾ. ನೆಕ್ಸ್ಟ್ ಒನ್ನು, ಶಿವರಾಮ ಕಾರಂತರು ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಯನ್ನು ರಚಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಶಿವರಾಮ ಕಾರಂತರು ರಚಿಸಿರುವ ಕೃತಿ ಯಾವುದು ಅಂತ ಅಂದ್ರೆ ಮರಳಿ ಮಣ್ಣಿಗೆ ಆಗುತ್ತೆ. ಆಪ್ಷನ್ 3 ಕರೆಕ್ಟ್. ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿ ರಚಿಸಿದವರು ಯಾರು ಅಂತ ಅಂದ್ರೆ ಕುವೆಂಪು ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಶಿವರಾಮ ಕಾರಂತರ ಕೃತಿ ಯಾವುದು ಅಂತ ಅಂದ್ರೆ ಮರಳಿ ಮಣ್ಣಿಗೆ. ನೆಕ್ಸ್ಟ್ ಒನ್ನು, ಕನ್ನಡದ ಆದಿಕವಿ ಎಂಬ ಹೊಗಳಿಕೆಗೆ ಕುಮಾರವ್ಯಾಸ ಪಾತ್ರನಾಗಿದ್ದಾನೆ ಅಂತ ಕೊಟ್ಟಿದ್ದಾರೆ. ಆದಿಕವಿ ಅಂತ ನಾವು ಯಾರನ್ನ ಕರಿತೀವಿ ಅಂತ ಅಂದ್ರೆ ಪಂಪನ್ನ. ಸೊ ಹಂಗಾಗಿ ರೈಟ್ ಆನ್ಸರ್ ಪಂಪ ಆಗುತ್ತೆ. ಕುಮಾರವ್ಯಾಸನ ನಾವು ಕರೆಯೋದಿಲ್ಲ. ಸೊ ಆದಿಕವಿ ಅಂತ ಅಂದ್ರೆ ಪಂಪ. 77 ವರೆಗೂ ನಾನು ಇಲ್ಲಿವರೆಗೂ ಈ ಒಂದು ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿದೀನಿ. ನೆಕ್ಸ್ಟ್ ಒಂದು ಕ್ವಶನ್ಸ್ ಯಾವ ರೀತಿ ಇದೆ ಅಂತ ಅಂದ್ರೆ ಸೊ PQRS ರಿಲೇಟೆಡ್ ಕ್ವಶನ್ಸ್ ಇದೆ ಮತ್ತೆ ಪ್ಯಾಸೇಜ್ ರಿಲೇಟೆಡ್ ಕ್ವಶನ್ಸ್ ಇದೆ. ಸೊ ಹಂಗಾಗಿ ನಾನು 77 ವರೆಗೂ ಈ ಒಂದು ಕ್ವಶನ್ ಪೇಪರ್ ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಈ ಒಂದು ವಿಡಿಯೋ ನಾಳೆ ಯಾರೆಲ್ಲ ಕಡ್ಡಾಯ ಕನ್ನಡ ಅಂದ್ರೆ HK ರಿಲೇಟೆಡ್ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ನ ಯಾರೆಲ್ಲ ಬರೀತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಡಿಸ್ಕ್ರಿಪ್ಟಿವ್ ಆದ್ರೂ ಕೂಡ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿದ್ರೆ ಆದಷ್ಟು 50 ಮಾರ್ಕ್ಸ್ಗೆ ಎಲಿಜಿಬಲ್ ಆಗೋ ತರ ಮಾರ್ಕ್ಸ್ ನ ಪಡಿಬಹುದು ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಇದೇ ರೀತಿ ಒಂದು ಕ್ವಶನ್ ಪೇಪರ್ ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ವಿಡಿಯೋನ ವಾಚ್ ಮಾಡಿದ್ಕೆ ತುಂಬಾನೇ ಥ್ಯಾಂಕ್ ಯು ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.